ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಧರ್ಮಛತ್ರ ಅಲ್ಲ, ತಟ್ಟೆ ಇಟ್ಕೊಂಬಂದ ತಕ್ಷಣ ಬಡ್ಸಕ್ಕೆ. ಈ ಮನೆಯವರೆಲ್ಲರೂ ಗೊತ್ತಿದೆ ಅನ್ಸುತ್ತೆ, ಇದು ನನ್ನ ಅಡುಗೆ ಮನೆ. ಅಲ್ಲ ಅಕ್ಕ, ಒಂದೇ ಮನೆಗೆ ಎರಡೆರಡು ಒಲೆ ಹಚ್ಚಬಾರ್ದು, ಮನೆಗೆ ಒಳ್ಳೇದಾಗಕ್ಕಿಲ್ಲ. ನೀನೊಬ್ಳು ಬಾಕಿ ಇದ್ದೆ, ನಂಗೆ ಬುದ್ಧಿ ಹೇಳ. ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ನಾನು ಯಾರು ಒಳ್ಳೇದಕ್ಕೂ ಮಾಡ್ತಾ ಇಲ್ಲ, ನನ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಕ್ಕ, ವೆಂಕಿಗೆ ಸ್ಯಾನೆ ಹೊಟ್ಟೆ ಹಸಿತೈತಂತೆ, ಒಂಚೂರು ಊಟ ಹಾಕೊಳ್ಳ. ಹೋ, ನೀವು ಮಹಾರಾಜರ ವಂಶಸ್ಥರು, ನೀವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರ ಅಂತ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ಅಷ್ಟೊಂದು ಹಸಿವಿದ್ರೆ ಬೇರೆ ಕಡೆ ಹೋಗಿ ಬಳಸ್ಕೊಳ್ಬೋದು. ವೀಣಾ, ಏಯ್, ನಮ್ಮನೆ ಅಡುಗೆ ಮನೆ ನಿಂಗೇನೇ ಕೆಲಸ? ಏನು ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ, ವೆಂಕಿಗೆ ಸ್ಯಾನೆ ಹೊಟ್ಟೆ ಹಸಿತೈತಂತೆ, ಅದಕ್ಕೆ ಊಟ ಹಾಕೊಳ್ಳೋಣ ಅಂತ ಬಂದು. ಹೊಟ್ಟೆ ಹಸಿತಾ ಇದ್ರೆ ನಿಮ್ಮನೆಗೆ ಊಟ ಮಾಡಿ. ಇಲ್ಲಿ ಬಿಟ್ಟಿ ಸಿಗತ್ತೆ ಅಂತ ಇಲ್ಲಿ ತಿಂದು ಬಿಡೋದಲ್ಲ. ನಿಮ್ಮ ಮನೆಗೆ ಹೋಗಿ ಇಲ್ಲೇ ಜಾಂಡ ಹೊರ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅಲ್ಲ ಬಾಬಾ, ಊಟದ ವಿಷಯದಾಗ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ಸಾಕು ಸುಂದಿರಮ್ಮ, ಒಳ್ಳೆ ದುಡ್ಡು ತಂಡ ಹಾಕೋ ಥರ ಮಾತಾಡ್ಬೇಡ. ಈ ತಟ್ಟೆಲಿದೆಯಲ್ಲ ಅಲ್ಲ, ಅದು ನಾನು ದುಡ್ದಿರೋದು. ನಿಮಗೇನು ಹಕ್ಕಿದೆ ತಿನ್ನೋದಕ್ಕೆ? ಹಸ್ತವ್ರಿಗೆ ಅನ್ನ ಹಾಕೋದು ಒಳ್ಳೆ ಕೆಲಸನೇ ಅಲ್ವಾ ಬಾಬಾ? ಅದು ಒಳ್ಳೆಯವ್ರ ವಿಷಯದಲ್ಲಿ, ನಿಮ್ಮಂತ ಕೆಟ್ಟು ಹುಳುವಿನ ವಿಷಯದಲ್ಲ. ನಮ್ಮ ಮನೆಗೆ ಬಂದು ನನ್ನ ಪರ್ಮಿಷನ್ ಇಲ್ಲದೆ ತಟ್ಟೆಗೆ ಅನ್ನ ಹಾಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಡಿ. ನೋಡಿ ಬಾಬಾ, ಅತ್ತೆ ಮಾವ ಇಬ್ರು ಯಾವತ್ತೂ ಹಿಂಗ್ ನಡ್ಕೊಂಡಿಲ್ಲ. ಅವ್ರ ಮಗ ಆಗಿ ನೀವ್ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ನೋಡೋ, ಅವನು ಅವರಿಗೆ ದೇವರಾಗಿರ್ಬೋದು, ಆದ್ರೆ ನನಗೆ ಅವನು ಯಾವತ್ತಿದ್ರು ದೆವ್ವನೇ. ಈ ದೆವ್ವಗಳಿಗೆ ಊಟ ಹಾಕೋ ಅಭ್ಯಾಸ ನನಗಿಲ್ಲ, ಗೊತ್ತಾಯ್ತಾ? ಕೊಡಲೆ. ನಡೀರಿ, ನಡಿಯಾ. ಏಯ್, ಕರ್ಕೊಂಡು ನಡಿಯ. ವೆಂಕಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.